ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿಲ್ಲ. ಆ್ಯಕ್ಚುಲಿ ಇವಾಗ ಬೆಳಗ್ಗೆನೇ 10:20 ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಪಾಪು ಸ್ಕೂಲ್ಗೆ ಹೋಗಬೇಕು, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಬೇಕು ಅಂತ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡಲ್ಲ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಆ್ಯಂಡ್ ರೈಸ್ ಬಾತ್ ಮಾಡಿದ್ದೆ. ಅವರು ತಿಂದು ಹೋಟ್ರು, ನಾನು ಇನ್ನೂ ತಿಂದಿಲ್ಲ. ನನಗೆ ಯಾರನ್ನ ಇದ್ದರೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಆ್ಯಂಡ್ ಪಾಪುನ ಕರ್ಕೊಂಡು ಬಂದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ಸ್ವಲ್ಪ ನಿಮಗೆ ಏನಾರ ನನ್ನ ವಾಯ್ಸ್ ಕ್ಲಿಯರ್ ಆಗಿಲ್ಲ ಅಂತ ಅಂದರೆ ರಿಯಲಿ ಸಾರಿ. ಯಾಕಂದರೆ ನಮ್ಮ ಹತ್ರ ತುಂಬ ಡಿಸ್ಟರ್ಬೆನ್ಸು, ತರಕಾರಿ ಅದು ಇದು ಹೋಗ್ತಾ ಇರುತ್ತೆ. ಹಾಗಾಗಿ ಅಷ್ಟು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನಾವು ಎಷ್ಟೇ ಬಾಗ್ಲು ಹಾಕ್ಕೊಂಡ್ರೂ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಆ್ಯಂಡ್ ಮನೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಒಂದು ಕೆಲಸನೇ ಇಲ್ಲ ಗೈಸ್. ಯಾಕಂತಂದರೆ ನಾನು ಎವ್ರಿಡೇ ಮನೆ ನೀಟಾಗಿ ಇಟ್ಟಿರ್ತೀನಿ, ಹಾಗಾಗಿ ನನಗೇನು ಅಷ್ಟು ಕೆಲಸ ಅನಿಸೋದಿಲ್ಲ. ಆ್ಯಂಡ್ 12:30ಗೆ ಪಾಪುನ ಬಿಡ್ತಾರೆ. ಆ್ಯಂಡ್ ಅವನ್ನ ಕರ್ಕೊಂಡು ಬಂದು ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತು ಅವ್ನಿಗೆ ಊಟ ಮಾಡಿಸಿ ಅಮ್ಮ ಮನೆ ಹತ್ರ ಹೋಗ್ತೀವಿ. ಆ್ಯಂಡ್ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ವ್ಲಾಗ್ ಹೆಂಗೆ ಹೋಗುತ್ತೆ, ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನೀವೇ ನೋಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಗೈಸ್ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ. ರೊಟೀನ್ ನನ್ನ ಒಂದು ಡೇ ಎವ್ರಿ ಡೇ ರೊಟೀನ್ ಇರುತ್ತೆ. ಆ್ಯಕ್ಚುಲಿ ನಾವು ಹೊರಗಡೆ ಜಾಸ್ತಿ ಹೋಗಲ್ಲ. ಆ್ಯಂಡ್ ನಮ್ಮ ಹಸ್ಬೆಂಡು ಲೀವ್ ಹಾಕಲ್ಲ. ಲೀವ್ ಹಾಕಿದ್ರೇ ಎಲ್ಗಣ ಹೋಗೋಣ ಅನ್ನೋ ಮೈಂಡ್ ಸೆಟ್ ಕೂಡ ಇರಲ್ಲ ನಮಗೆ. ಯಾಕಂದರೆ ನಮಗೆ ಮನೆ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ. ಆ್ಯಂಡ್ ಏನೇನು ಕೆಲಸ ಇದ್ದರೆ ಮಾತ್ರ ಹೊರಗಡೆ ಹೋಗೋದು. ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಆ್ಯಂಡ್ ಮಧ್ಯಾಹ್ನ ಮಾಡ್ಕೊತೀನಿ ಬ್ರೇಕ್ಫಾಸ್ಟ್ನ. ಯಾರನ್ನ ಲಂಚ್ ಅಂತಾರೆ, ನಾನು ಬ್ರೇಕ್ಫಾಸ್ಟ್ ಅಂತ ಇದ್ದೀನಿ. ಆ್ಯಕ್ಚುಲಿ ನನಗೆ ಯಾರೂ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಯಾರೂ ಇಲ್ಲ ಅಂತಂದರೆ ಮನೇಲಿ ಸಿಕ್ಕಾಪಟ್ಟೆ ಬೋರ್ ಅನಿಸ್ತಾ ಇರುತ್ತೆ. ಬಟ್ ಯಾಕಂದರೆ ಪಾಪು ಇದ್ದರೆ ಅವ್ನು ಮಾತಾಡ್ಕೊಂಡಿರ್ತಾನೆ, ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಬಟ್ ಯಾರೂ ಇಲ್ಲ ಅಂತಂದರೆ ನನಗೆ ಟೈಮೇ ಹೋಗೋದೇ ಗೊತ್ತಾಗಲ್ಲ. ಬಟ್ ಟೈಮು ಹೋಗೋದಿಲ್ಲ ಮುಂದಕ್ಕೆ. ಆ್ಯಂಡ್ ನೋಡೋಣ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಆ್ಯಂಡ್ ಇವಾಗ ಕಾಫಿ ಕುಡಿದ್ಬಿಟ್ಟು ರೆಡಿ ಆಗಬೇಕು. ಆ್ಯಂಡ್ ಕಾಫಿ ಮಾಡಾದ್ಮೇಲೆ ನಿಮಗೆ ನಾನು ಸಿಗ್ತೀನಿ ಗೈಸ್. ಇವಾಗ ಕಾಫಿಗೆ ಹಾಲಿಟ್ಟಿದ್ದೀನಿ, ಕಾಯ್ತಾ ಇದೆ. ಆ್ಯಂಡ್ ಎಲ್ಲ ಕೆಲಸನೂ ಮುಗೀತು. ಆ್ಯಕ್ಚುಲಿ ಗೈಸ್ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು. ನನ್ನ ವಾಯ್ಸ್ ಏನೇನು ಕ್ಲಿಯರಾಗಿ ಕೇಳಿಸಿಲ್ಲ ಅಂದರೆ ರಿಯಲಿ ಐ ಆಮ್ ವೆರಿ ಸಾರಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆ್ಯಂಡ್ ತುಂಬ ಬಟ್ಟೆ ಇತ್ತು ಗೈಸ್, ನೆನ್ನೆನೇ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಇದೆ, ಇನ್ನೂ ಒಂದು ಮೂಟೆ ಇದೆ, ಅದೆಲ್ಲ ನನ್ನ ಬಟ್ಟೆ. ಇದು ಬಂದು ನಮ್ಮ ಹಸ್ಬೆಂಡು ಆ್ಯಂಡ್ ಪಾಪುದು ಬಟ್ಟೆಗಳು. ಅವ್ರದ್ದೆಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಬೇಕು. ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಕಾಫಿ ಕುಡಿಯೋಕ್ಕೂ ಸಿಗ್ತೀನಿ ಗೈಸ್. ಇವಾಗ ಕಾಫಿ ರೆಡಿ ಮಾಡಿಕೊಂಡೆ ಗೈಸ್. ತುಂಬ ಡಿಸ್ಟರ್ಬೆನ್ಸ್ ಇದೆ, ನಾನು ತೋರಿಸ್ತೀನಿ ಹೊರಗಡೆ ಹೆಂಗಿದೆ ನಮ್ಮ ಪೊಸಿಷನ್ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಬಟ್ ಹಾಗಾಗಿ ನಾನು ಟಿ ವಿ ಕೂಡ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ನೋಡಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಟಿ ವಿದು. ಆ್ಯಂಡ್ ನಿಮಗೆ ತೋರಿಸ್ತೀನಿ ನಾನು ಹೊರಗಡೆ ಹೋಗಿ ಹೆಂಗಿದೆ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ನೋಡಿದ್ರಲ್ವ ಗೈಸ್ ಎಷ್ಟು ಕಚಿಪಿಚಿ ಅನಿಸುತ್ತೆ. ಇವಾಗ ಸೈಲೆಂಟ್ ಆಗಿದೆ ಗೈಸ್. ನಿಮಗೆ ನೈಟಲ್ಲೂ ನಾನು ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ನಮ್ಮ ಹತ್ರ ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇನ್ನೂ ನಾನು ಇದನ್ನು ಹೋಮ್ ಟೂರ್ನ ಮಾಡಿಲ್ಲ ಈ ಮನೇನ. ಆ್ಯಕ್ಚುಲಿ ನಾವು ಬಂದು ಇನ್ನೂ 5 ಮಂತ್ಸ್ ಏನೋ ಆಗ್ತಿದೆ ಅಷ್ಟೇ. ನಾವು 6 ಮಂತ್ ಇರೋಣ ಮತ್ತು ಖಾಲಿ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ವಿ. ಬಿಕಾಸ್ ಬಂದುಬಿಟ್ಟು ನಾವು ಬಂದು ಬಾಗಿಲಿರೋದು ಚೆಂದ ಇಲ್ಲ. ಆ್ಯಂಡ್ ಸೂರ್ಯನ ಬಾಗಿಲು ನಂದಿ ಬಾಗಿಲು ಅಂತ ನಮ್ಮ ಡ್ಯಾಡಿ ಹೇಳ್ತಾ ಇರ್ತಾರೆ, ಯಾವಾಗೂ ಅದೇ ಬಾಗಿಲಲ್ಲೇ ಇರಬೇಕು ಅಂತ. ಆ್ಯಂಡ್ ಹಾಗಾಗಿ ನಮಗೆ ಎಮರ್ಜೆನ್ಸಿಗೆ ನಾವು ಮನೆ ಖಾಲಿ ಮಾಡೋದಕ್ಕೆ ನಮಗೆ ಸೂರ್ಯನ ಬಾಗಿಲು ಎಲ್ಲೂ ಸಿಗಲಿಲ್ಲ. ಆ್ಯಕ್ಚುಲಿ ಮನೆಯೇ ಇದ್ದಿಲ್ಲ ಗೈಸ್ ಈಗ ಈ ಸರೌಂಡಿಂಗಲ್ಲಿ. ಅಷ್ಟು ಮನೆ ಹುಡುಕಿದ್ದೀವಿ ಅಂದರೆ ಎಷ್ಟು ಮನೆ ಹುಡುಕಿದ್ದೀವಿ, ಅಷ್ಟು ಕಷ್ಟಪಟ್ಟೆ ಮನೆ ಹುಡುಕಕ್ಕೆ. ಆ್ಯಂಡ್ ಹೆಂಗೋ ಈ ಮನೆ ಸಿಕ್ತು. ಆ್ಯಂಡ್ ನಮಗೆ ಪೊಸಿಷನ್ನು ಸಪ್ರೇಟ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದೆ, ಬಿಲ್ಡಿಂಗೇ ಆಗಲಿ ಇಂಡಿಪೆಂಡೆಂಟ್ ಆಗಿದೆ. ಹಾಗಾಗಿ ನನಗೆ ಯಾಕೋ ಖಾಲಿ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹೊರಗಡೆ ಯಾರು ಈ ಕಡೆ ಬರಲ್ಲ, ಆ ಕಡೆನೂ ಹೋಗಲ್ಲ. ಆ್ಯಂಡ್ ನಾವು ಒಬ್ಬರು ಮನೆ ಕಡೆ ಹೋಗೋಂಗೂ ಇಲ್ಲ. ಆ್ಯಂಡ್ ಮನೆ ಅಂತೂ ಚೆನ್ನಾಗಿದೆ, ಚಿಕ್ಕದಿದ್ರೇನು ಚೆನ್ನಾಗಿದೆ. ನಾವಿರೋದು 3 ಮೆಂಬರ್ಸ್, ಹಾಗಾಗಿ ನಮಗೆ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಇನ್ನೂ ಗೊತ್ತಿಲ್ಲ ನಾವು ಈ ಥರ ಬಾಗಿಲಲ್ಲಿ ಇದ್ದೀವಿ ಅಂತ. ಯಾವ ಬಾಗಿಲು ಅಂತ ನನಗೆ ಕ್ಲಿಯರಾಗಿ ನನಗೆ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಡ್ಯಾಡಿಗೆ ಏನಾದ್ರು ಗೊತ್ತಾದರೆ ನಮ್ಮ ಡ್ಯಾಡಿ ಫಸ್ಟ್ ಮನೆ ಖಾಲಿ ಮಾಡಿ ಅಂತಾರೆ. ಹಾಗಾಗಿ ಇನ್ನೂ ನಮ್ಮ ಡ್ಯಾಡಿಗೆ ಹೇಳಿಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾನು ಹೋಮ್ ಟೂರ್ ಒಂದು ದಿವಸ ಮಾಡಿ ತೋರಿಸ್ತೀನಿ. ನಾನು ಆ ಕಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ ಗೈಸ್, ಹಾಗಾಗಿ ನಾನು ಈ ಕಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ 11 o'clock ಆಗ್ತಿದೆ ಟೈಮು.
ಇವಾಗ ನಾನು ರೆಡಿ ಆಗೋಷ್ಟಕ್ಕೆ 11:30 ಆಗುತ್ತೆ. ಆ್ಯಂಡ್ ಪಾಪುಗೆ ಡ್ರೆಸ್ ಅಂದರೆ ಸ್ಕೂಲ್ ಡ್ರೆಸ್ ಒಳಕ್ಕೆ ಹಾಕಿದ್ವಿ, ಅದು ರೆಡಿ ಆಗಿದೆ. ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ, ಬಂದು ತಗೊಳ್ಳಿ ಮೇಡಮ್ ಅಂತ. ಹಾಗಾಗಿ ಇವಾಗ ಅಲ್ಲಿ ಹೋಗಿ ಡ್ರೆಸ್ ತಗೊಂಡು ಮತ್ತೆ ಪಾಪುನ ಕರ್ಕೊಂಡು ಬರಬೇಕು. ಹಂಗೆ ನಾನು ಡೈರೆಕ್ಟಾಗಿ ಅಮ್ಮ ಮನೆಗೂ ಹೋಗ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಮನೆಗೆ ಬಂದು ಅವ್ನಿಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಅವ್ನಿಗೆ ಮನೆ ಅಂತ ಇಷ್ಟ ಆದರೆ ನಮ್ಮ ಅಮ್ಮ ಮನೆಯೇ ಇಷ್ಟ ಆಗೋದು. ಅಜ್ಜಿ ಹತ್ರ ಹೋಗೋಣ ಅಂತ. ಹಾಗಾಗಿ ನಾನು ಆಲ್ಮೋಸ್ಟ್ ಅವನಲ್ಲೇ ಇಡ್ತಾ ಇರ್ತೀನಿ. ಅಮ್ಮನೂ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಅವನು ಬಾ ಮಮ್ಮಿ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆ್ಯಂಡ್ ಇವಾಗ ನೋಡಬೇಕು ಡೇ ಹೆಂಗೆ ಹೋಗುತ್ತೆ ಅಂತ. ಇವಾಗ ನಾನು ನಿಮಗೆ ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ಬಿಕಾಸ್ ನಾನು ರೆಡಿ ಆದಮೇಲೆ ಹೋಗೋಗಿ ತೋರಿಸ್ತೀನಿ ಗಾಯ್ಸ್. ನಾನು ಗಾಡಿ ಓಡಿಸ್ತಾ ಹೋಗ ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಸ್ಕೂಲ್ ಹತ್ರ ಹೋದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ರೆಡಿಯಾಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ರೆಡಿಯಾಗಿ ಕುತ್ಕೊಂಡಿದ್ದೀನಿ ಗೈಸ್. ಇವಾಗ ಹೋಗಬೇಕು. 11 o'clock ಆಗಿದೆ. ನಾನು ಈ ಪಾಪುದು ಬಟ್ಟೆ ತಗೊಂಡು ಸ್ಕೂಲ್ ಹತ್ರ ಹೋಗೋಷ್ಟಕ್ಕೆ ಕರೆಕ್ಟ್ ಟೈಮ್ ಆಗುತ್ತೆ. ಆ್ಯಂಡ್ 11:30ಗೆ ಅಮ್ಮ ಬರ್ತಾರೆ, 12:30ಗೆ ಪಾಪು ಬರ್ತಾನೆ. ಆ್ಯಂಡ್ ನಾಳೆ ಥರ್ಸ್ಡೇ ಒಂದು ಬರ್ಡೇ ಪಾರ್ಟಿ ಇದೆ ಪಾಪುದು. ನಮ್ಮಣ್ಣ ಅವರ ಪಾಪುದು ಫಸ್ಟ್ ಇಯರ್ ಬರ್ಡೇ. ಆ್ಯಂಡ್ ನಾಳೆ ಫಂಕ್ಷನ್ಗೆ ಇವತ್ತೇ ನಾನು ಬಟ್ಟೆ ಎತ್ತಿಕ್ಕೋಬೇಕು. ಯಾಕಂದರೆ ನನಗೆ ಮನಸ್ಸಿರಲ್ಲ ಈ ಬಟ್ಟೆ ಹಾಕ್ಕೋಬೇಕು ಆ ಬಟ್ಟೆ ಅಂತ ಸ್ವಲ್ಪ ಮೈಂಡ್ ಸೆಟ್ ಇದೆ. ಹಾಗಾಗಿ ನಾನು ಎಲ್ಲ ಇವಾಗ ಅರೇಂಜ್ ಮಾಡ್ಕೋಬೇಕು. ಆ್ಯಂಡ್ ಬರ್ಡೇ ಪಾರ್ಟಿ ಬ್ಲಾಗ್ ಬಂದು ಫ್ರೈಡೇ ಬರುತ್ತೆ. ನಿಮಗೆ ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಆ್ಯಂಡ್ ಆ ಕಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಈ ಕಡೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ನಾಳೆ ಬರ್ಡೇ ಪಾರ್ಟಿಗೆ. ಆ್ಯಂಡ್ ಏನಂತಂದರೆ ಎವ್ರಿಡೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ನ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗೂ ಇರಬೇಕು. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು ಅಂತ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಹೊರಡೋಣ ಗೈಸ್. 11:05 ಟೈಮ್ ನೀವು ನೋಡ್ತಾ ಇರ್ಬೋದು. 11:05 ಆಗಿದೆ. ಆ್ಯಕ್ಚುಲಿ ಟಿ ವಿ ಹೋಗ್ತಿದೆ, ನಾನು ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಗಾಡಿ ಓಡಿಸ್ಬೇಕಾಗುತ್ತೆ, ಹಾಗಾಗಿ ನಾನು ಬ್ಲಾಗ್ನ ಮಾಡೋಣ. ಆ್ಯಂಡ್ ಸ್ಕೂಲ್ ಹತ್ರ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸ್ಕೂಲ್ ಹತ್ರ ಇಂದಾನೆ ಬರೋಗೆ ಚಾಡಿ ಹೇಳ್ತಿದ್ದ ಹುಡುಗ ಯಾರೋ ಹೊಡ್ದ ಅಂತ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಅಮ್ಮ ಮನೆ ಹತ್ರ ಬಂದ್ವಿ. ಅಮ್ಮ ಅವನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ. ಅಮ್ಮನಿಗೆ ತುಂಬ ಇಷ್ಟ ಅವನಂದರೆ. ಅವನು ಎಷ್ಟೇ ತೀಟೆ ಮಾಡಲಿ ಅಮ್ಮನಿಗೆ ಅವನಂದರೆ ತುಂಬ ಇಷ್ಟ. ಆ್ಯಂಡ್ ಅಮ್ಮ ಬಾ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಕರ್ಕೊಂಡು ಹೋದರು. ಆ್ಯಂಡ್ ಇದು ನಮ್ಮಮ್ಮ ಮನೆ. ಆ್ಯಕ್ಚುಲಿ ಅಲ್ಲಿ ಟೈಲರಿಂಗ್ ಮಿಷಿನ್ ಕಾಣಿಸ್ತಾ ಇದೆಯಲ್ಲ, ಅದು ನಂದೇ. ನಮ್ಮಮ್ಮ ತಗೊಂಡು ಹೋಗು ಅಂತ ಹೇಳ್ತಾನೆ ಇದ್ದಾರೆ. ಬಟ್ ನಂಗೆ ಟೈಮೇ ಸಿಗ್ತಿಲ್ಲ. ಇನ್ನೊಂದು ನಮ್ಮ ಮನೇಲಿ ಜಾಗನೂ ಇಲ್ಲ ಗೈಸ್, ಹಾಗಾಗಿ ನಾನು ತಗೊಂಡು ಬಂದಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ತುಂಬ ಬಿಸಿಲಿತ್ತು ಅಮ್ಮ ಮನೆ ಹತ್ರ. ನನ್ನ ಗಾಡಿ ನೋಡಿ ಗೈಸ್, ಇಷ್ಟು ಬಿಸಿಲು, ನಮ್ಮ ಗಾಡಿ ಮೇಲೆ ಕುತ್ಕೊಳ್ಳೋಕ್ಕೂ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು. ಆ್ಯಂಡ್ ನನ್ನ ಮಗ ಯಾರ ಹತ್ರ ಒಂದು ಜಗಳ ಆಗ್ತಿದ್ದ ಪಕ್ಕದ ಮನೆ ಆಂಟಿ ಹತ್ರ ಬಂದು ನನ್ನ ಹತ್ರ ಹೇಳ್ತಾ ಇದ್ದಾನೆ, ತುಂಬ ಬಿಸಿಲಿದೆ ಅಮ್ಮ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಗಾಡಿ ಮೇಲೆ ಅಂತ. ಆ್ಯಂಡ್ ನಾನು ಅಂದೆ, ಬೇಡ ಈ ಕಡೆ ಬಂದು ನಿಂತ್ಕೋ ಅಂತ ಅಂದೆ. ಜಸ್ಟ್ ಇವಾಗ ಬಂದೆ ಗೈಸ್. ಟೈಮ್ ಬಂದು 1:30. ನಾನು ಹೋಗಿದ್ದು 11:15 ಹೋಗಿದ್ದು. ಅವನ್ನ ಕರ್ಕೊಂಡು ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು 1:30ಗೆ ಬಂದೆ. ಆ್ಯಂಡ್ ನನಗೆ ಬಟ್ಟೆ ತೊಗೊಂಡು ಬಂದ್ವಿ. 2 ಡ್ರೆಸ್ಸು. ಆ್ಯಕ್ಚುಲಿ ಫಸ್ಟ್ ಒಂದು ಕೊಟ್ಟರು, ಇವಾಗ ಇನ್ನೂ 2 ಡ್ರೆಸ್ಸು, ವೈಟ್ ಆ್ಯಂಡ್ ಕಲರ್ದು. ಆ್ಯಂಡ್ ನನಗೆ ಸ್ವಲ್ಪ ಬೇಲ್ಪುರಿ ಮಾಡೋದಕ್ಕೆ ತೊಗೊಂಬಂದೆ. ಕಳ್ಳೆಪುರಿ. ಆ್ಯಂಡ್ ಅವನು ಅದೇನೋ ಟಾಯ್ಸ್ ತೋರಿಸ್ತಾ ಇದ್ದಾನೆ. ಆಯ್ತು, ಇವಾಗೇನಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಮಾಡಬೇಕು. ಆ್ಯಂಡ್ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಗೈಸ್, ತುಂಬ ಬಿಸಿಲಿದೆ. ಆ್ಯಕ್ಚುಲಿ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಮನೆ ಹತ್ರ. ಇವಾಗ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು.
ಆ್ಯಂಡ್ ನಮ್ಮಮ್ಮ ಮನೆ ಹತ್ರ ಇರೋಣ ಇನ್ನೂ ಸ್ವಲ್ಪ ಹೊತ್ತು ಅಂದರೆ ನನ್ನ ಮಗ ಹೊರ್ಗಡೆನೇ ಆಟ ಆಡ್ತಾ ಇರ್ತಾನೆ ಬಿಸಿಲಿಗೆ. ಹಾಗಾಗಿ ನಮ್ಮಮ್ಮನೂ ಸ್ವಲ್ಪ ರೆಸ್ಟ್ ತಗೋಬೇಕು, ಕೆಲಸದಿಂದ ಬಂದಿದ್ದಾರಲ್ವ, ಸ್ವಲ್ಪ ರೆಸ್ಟ್ ತಗೊತೀನಿ ಅಂತ ಹೇಳಿದಕ್ಕೆ ಅವನ್ನ ಬೇಗ ಕರ್ಕೊಂಡು ಬಂದುಬಿಟ್ಟೆ. ಆ್ಯಂಡ್ ಇವಾಗ ಏನು ಕೆಲಸ ಇಲ್ಲ, ಅವನು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡಿದ್ದಾನೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಒಂದು 6:30 7 o'clock ಹಂಗೆ ಅಡುಗೆನ ಶುರು ಮಾಡ್ತೀನಿ. ಆ್ಯಕ್ಚುಲಿ ನಾವು ತಿನ್ನೋದೇ 9:30 10 o'clock, ನಮ್ಮ ಹಸ್ಬೆಂಡ್ ಬರೋದು ಅಷ್ಟೊತ್ತಿಗೆ. ಹಾಗಾಗಿ ಒಂದು 7 o'clock 7:30 ಹಂಗೆ ಅಡುಗೆ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಇವಾಗ ಏನೂ ಕೆಲಸ ಇಲ್ಲ, ಆರಾಮಾಗಿ ರೆಸ್ಟ್ ತಗೊಂಡು ಟಿ ವಿ ನೋಡ್ಕೊಂಡಿರೋದು ಅಷ್ಟೇ. ಮಧ್ಯಾಹ್ನ ಟೈಮಲ್ಲಿ ನನಗೆ ನಿದ್ದೆ ಮಾಡಿ ಅಭ್ಯಾಸನೇ ಇಲ್ಲ, ಹಾಗಾಗಿ ನಾನು ನಿದ್ದೆ ಮಾಡಲ್ಲ ಆ್ಯಂಡ್ ಟಿ ವಿ ನೋಡ್ಕೊಂಡು ಆರಾಮಾಗಿ ಇರ್ತೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಅಕ್ಕ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಕ್ಕ ಮನೆ ಒಂದು 10 minutes ಅಷ್ಟೇ ನಮ್ಮ ಮನೆಯಿಂದ ಅವ್ರ ಮನೆಗೆ. ಹಾಗಾಗಿ ಅಮ್ಮನೂ ರೆಸ್ಟ್ ಮಾಡಬೇಕಲ್ವಾ, ಓಕೆ ಬೇಡ ಬಿಡಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಮಧ್ಯಾಹ್ನ ನಮ್ಮಮ್ಮ ಹೋಗ್ತಾರಂದರೆ ನಮ್ಮಮ್ಮ ಜೊತೆ ಹೋಗ್ತೀನಿ ನಮ್ಮ ಪಾಪುನ ನೋಡೋದಕ್ಕೆ, ನಮ್ಮ ಅಕ್ಕ ಮಗನ. ಅವನ್ನ ಒಂದು ದಿವಸ ಬಿಟ್ಟು ಒಂದು ದಿವಸ ನೋಡೋಕ್ಕೆ ಆ್ಯಕ್ಚುಲಿ ಹೋಗಲೇಬೇಕು. ಯಾಕಂತಂದರೆ ಅವನು ಇವಾಗ ಮುದ್ದಾಗಿ ಮಾತಾಡ್ತಾನೆ, ಮುದ್ದಾಗಿ ಆಟ ಆಡ್ತಾನೆ. ಹಾಗಾಗಿ ನನಗೆ ಇಷ್ಟ ಹೋಗಿ ನೋಡಬೇಕು ಅಂತ. ಹಾಗಾಗಿ ಇವಾಗ ನೋಡೋಣ, ಒಂದು 2:30 3 o'clockಗೆ ಅಮ್ಮ ಹೋಗ್ತಾರೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅಮ್ಮ ಹೋದರೆ ನಾನು ಅಮ್ಮ ಜೊತೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಮನೇಲೇ ಇರ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಮನೆ ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಹಾಗಾಗಿ ನಾನು ಬೇಡಪ್ಪ ಎಲ್ಗೂ ಹೋಗೋದು, ಮನೇಲೇ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ರೂಟೀನ್ ಗೈಸ್, ರೆಸ್ಟ್ ತೊಗೊಳ್ಳೋದು ಆ್ಯಂಡ್ 6:30ಗೆ ಅಡುಗೆ ಮಾಡೋದು, ಇಷ್ಟೇ ನನ್ನ ಕೆಲಸ. ಆ್ಯಂಡ್ ಊಟ ಮಾಡಿ ಮಲ್ಗೋದು, ಇನ್ನೇನೂ ಇಲ್ಲ, ಅಷ್ಟೇ ನನ್ನ ಕೆಲಸ. ಬೆಳಗ್ಗೆನೇ ನನಗೆ ಸ್ವಲ್ಪ ಹೊತ್ತು ಕೆಲಸ ಇರೋದು, ಅದಾದಮೇಲೆ ಆಫ್ಟರ್ನೂನಿಂದ ರಾತ್ರಿ ಗಂಟ ನನಗೆ ರೆಸ್ಟ್. ಅವನು ಹೋಮ್ವರ್ಕ್ ಬರ್ಸು ಅಂತ ಹೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಇವಾಗೇ ಬಂದಿದ್ದಾನೆ, ಸ್ವಲ್ಪ ರೆಸ್ಟ್ ತಗೋಬೇಕಲ್ವ ಗೈಸ್. ಅವನು ಇವಾಗೇ ಹೋಮ್ವರ್ಕ್ ಬರ್ಸು ಅಂತ ಹೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಡೈರಿನ ಚೆಕ್ ಮಾಡ್ತಾ ಇದ್ದಾನೆ. ಡೈರಿ ಮನೆಗೆ ಬಂದಿದ ತಕ್ಷಣನೇ ಹೋಮ್ವರ್ಕ್ ಬರಿಬೇಕು ಅಂತ ಹೇಳ್ತಾನೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಮತ್ತೆ 6 o'clock ಹೋಮ್ವರ್ಕ್ ಬರಿ ಅಂತ ಹೇಳ್ತೀನಿ, ಕೇಳಲ್ಲ ನನ್ನ ಮಾತು. ಆ್ಯಂಡ್ ನಾಳೆ ಫಂಕ್ಷನ್ ಇದೆಯಲ್ವಾ, ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇಟ್ಟುಕೊಳ್ಳೋಣ ಇವತ್ತೇ ಅಂದ್ಬಿಟ್ಟು ಪ್ಲ್ಯಾನ್ ಇದೆ. ಆ್ಯಂಡ್ ಇನ್ನೇನು ಕೆಲಸ ಇಲ್ಲ, ಆ ಬಟ್ಟೆ ಒಂದು ಇದು ಮಾಡ್ಕೊಳ್ಳೋದು. ನಾಳೆ ಬ್ಲಾಗ್ ಏನು ಅಂತ ನಾಳೆನೇ ತೋರಿಸ್ತೀನಿ. ಅವ್ರ ಟೀಚರ್ಸ್ದು ಫೋಟೋ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಕುತ್ಕೊಂಡಿದ್ದಾನೆ ಗೈಸ್. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೌತಮಿ ಮಿಸ್ ಓಕೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇ ಬಾಯ್. ಬಾಯ್, ಸಿ ಯು.